ಸ್ನೇಹಿತರೆ ನಮಸ್ಕಾರ. ಬಜೆಟ್ ಮಂಡನೆಯಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ಈಗಾಗಲೇ ಬಜೆಟ್ ಮಂಡನೆ ಬಗ್ಗೆ ಕೆಲವೊಂದಿಷ್ಟು ರೈತರು ತಿಳ್ಕೊಂಡಿರ್ತೀರಿ. ಆದರೆ ಆ ಬಜೆಟ್ ಮಂಡನೆಯಲ್ಲಿ ಸಾಲ ಮನ್ನಾ ಘೋಷಣೆಯನ್ನ ಮಾಡಿದಾರಾ ಅನ್ನುವಂಥದ್ದು ಕ್ಲಿಯರಿಟಿ ನಿಮಗೆ ಇನ್ನೂ ಸಿಕ್ಕಿಲ್ಲ. 100% ಹೌದು ಸ್ನೇಹಿತರೆ. ಈಗಾಗಲೇ 83 ಲಕ್ಷ ರೈತರಿಗೆ ಬಡ್ಡಿ ಇಲ್ಲದೆ ಸಾಲ ಸೌಲಭ್ಯವನ್ನು 2 ಲಕ್ಷದವರೆಗೂ ಕೂಡ ಒದಗಿಸಿಕೊಡಲಾಗ್ತಾ ಇದೆ. ಹೌದು, ಇದು ನಿಜ. 83 ಲಕ್ಷ ರೈತರಿಗೆ ಸುಮಾರು ಸಣ್ಣ ಪುಟ್ಟ ರೈತರನ್ನ ನಾವು ಹುಡುಕಾಡಿದ್ವಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ 51ರಿಂದ 53 ಲಕ್ಷ ರೈತರು ಸಿಗ್ತಾರೆ. ಆದರೆ ಅದಕ್ಕಿಂತ ಹೆಚ್ಚಿನ ರೈತರಿಗೆ ಅಂದರೆ ಒಂದಿಷ್ಟು ಶ್ರೀಮಂತ ರೈತರಿಗೂ ಕೂಡ ಯಾವುದೇ ಬಡ್ಡಿ ಇಲ್ಲದೆ ಸಾಲವನ್ನು ಕೊಡುವಂತಹ ಒಂದು ಯೋಜನೆಯನ್ನು ಸರ್ಕಾರ ನಿರ್ಮಿಸ್ತಾ ಇದೆ. ಹಾಗಾದರೆ ಈ ಬಡ್ಡಿ ಇಲ್ಲದೆ ಸಾಲವನ್ನು ನಾವು ಹೇಗೆ ಪಡ್ಕೊಳ್ಳೋದು, ಎಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಳೋದು, ಅಂದರೆ ಯಾವುದೇ ಬಡ್ಡಿ ಇಲ್ಲ, 2 ಲಕ್ಷ ರೂಪಾಯಿ ನಿಮಗೆ ಸರ್ಕಾರ ಕೊಡ್ತಂದರೆ ಅದನ್ನು ನೀವು ವಾಪಸ್ಸಾಗಿ ಕೊಟ್ಟರೆ ಸಾಕು, ಮುಗಿದೋಯ್ತು, ವ್ಯವಹಾರ ಕ್ಲೋಸ್, ಯಾವುದೇ ಬಡ್ಡಿ ಕೊಡುವಂತಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಕ್ಲಿಯರಿಟಿ ಕೊಡ್ತೀನಿ. ಜೊತೆಗೆ 1 ಲಕ್ಷದವರೆಗೂ ಕೂಡ ಸಾಲ ಮನ್ನಾ ಆಗತ್ತೆ ಎನ್ನುವಂತಹ ಮಾಹಿತಿ ಕೂಡ ಇತ್ತು. ಇದರ ಬಗ್ಗೆ CM ಸಿದ್ದರಾಮಯ್ಯನವರು ಏನು ಮಾತನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಈಗಾಗಲೇ ರೈತ ಪರ ಸಂಘಟನೆಗಳು ಕೂಡ ಚರ್ಚೆ ಮಾಡಿದ್ವು ಬಜೆಟ್ ಮುಂಚಿತವಾಗಿ. ಹಾಗಾದರೆ ಈ ಬಜೆಟ್ನಲ್ಲಿ ಏನು ಚರ್ಚೆ ಆಗಿದೆ, ಬಜೆಟ್ಗಿಂತ ಮುಂಚಿತವಾಗಿ ರೈತರು ಮುಖಂಡರು ಸಭೆಗಳನ್ನು ಕರೆದಿದ್ರು. ಆ ಒಂದು ಸಭೆಗಳಲ್ಲಿ ಏನು ಚರ್ಚೆ ಆಯಿತು, ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ರೈತರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ಈ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚಿತವಾಗಿಯೇ ಸಾಕಷ್ಟು ಸಭೆಗಳನ್ನು ಕರೆಯಲಾಗುತ್ತೆ. ಈಗ ಏಕಾಏಕಿ ಬಜೆಟ್ ಮಂಡನೆ ಮಾಡೋದಿದೆ ಅಂದ ಬಳಿಕ ಅಲ್ಲಿನೇ ಹೋಗಿ ಎಲ್ಲ ನಿರ್ಧಾರವನ್ನು ಮಾಡಲಿಕ್ಕಾಗೋದಿಲ್ಲ. ಈಗ ಬಜೆಟ್ ಮಂಡನೆ ಆಗ್ತಾ ಇದೆ ಅಂದರೆ ಅದರ ಒಂದು ನಿರ್ದಿಷ್ಟವಾಗಿ ಅದಕ್ಕಿಂತ ಮುಂಚಿತವಾಗಿ ಯಾವ ಇಲಾಖೆಗೆ ನಾವು ಎಷ್ಟು ದುಡ್ಡು ಕೊಡಬೇಕು, ರೈತರಿಗೆ ಏನು ಕೊಡಬೇಕು, ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಮಾಡೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ ಅಂತ ನಾನು ಹೇಳಿದ್ದೆ. ಸೊ ಅದೇ ರೀತಿಯಾಗಿ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಕೊಡಬೇಕು, ಈ ರೀತಿ ಅನೇಕ ಇಲಾಖೆಗಳಿದ್ದಾವೆ. ಸಾರಿಗೆ ಇಲಾಖೆ, ಹೀಗೆ ಹಣಕಾಸು ಇಲಾಖೆ, ಈ ಎಲ್ಲ ಇಲಾಖೆಗಳನ್ನು ನಡೆಸಬೇಕಲ್ವಾ. ಸೊ ರೈಲ್ವೆ ಇಲಾಖೆ ಆಗಿರಲಿ, ಮೆಟ್ರೋನಲ್ಲಿ ಎಲ್ಲವೂ ಕೂಡ ಮೀಸಲಿಡಬೇಕಾಗತ್ತೆ. ಇದ್ರ ಬಗ್ಗೆ ಚರ್ಚೆ ಆಗಿ ಬಜೆಟ್ ಮಂಡನೆಯಲ್ಲಿ ಇದ್ರ ಬಗ್ಗೆ ಯಾವ ಯಾವ ಇಲಾಖೆಗಳಿಗೆ ಏನೇನು ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಚರ್ಚೆ ಮಾಡಲಾಗುತ್ತೆ. ಸೊ ಅದರಲ್ಲಿ ಈಗಾಗಲೇ ರಾಜ್ಯದ ವಿವಿಧ ಪರ ಸಂಘಟನೆಗಳು ಸಭೆಗಳನ್ನು ನಡೆಸಿದ್ವು. ಅದರಲ್ಲಿ ಮುಖ್ಯವಾಗಿ ರೈತರಿಗೆ ಏನು ನೆರವು ಕೊಡಬೇಕು, ಏನು ಸಹಾಯವನ್ನು ನಾವು ನೀಡಬೇಕು, ರೈತರ ಬೇಡಿಕೆಗಳು ಏನೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಗಳನ್ನು ಕರೆಯಲಾಗತ್ತೆ. ಆ ಸಭೆಯಲ್ಲಿ ರೈತ ಮುಖಂಡರು ಕೂಡ ಇದ್ದರು. ಆ ರೈತ ಮುಖಂಡರು ಕೂಡ ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆ ಸಭೆಗಳಲ್ಲಿ ರೈತರ ಬೆಳವಣಿಗೆ ಕುರಿತಾಗಿ, ಸಮಸ್ಯೆಗಳನ್ನು ಪರಿಹರಿಸುವುದರ ಕುರಿತಾಗಿ ಎಲ್ಲವೂ ಕೂಡ, ವಿಶೇಷವಾಗಿ ಸಾಲ ಮನ್ನಾ ಆಗೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ ಎನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬಂದಿದ್ವು. ಅದರ ಜೊತೆಗೆ ಕಬ್ಬು ಬೆಳೆಗಾರರಿಗೂ ಕೂಡ ಸಾಕಷ್ಟು ಸಲಹೆ ಸೂಚನೆಗಳನ್ನು, ಇನ್ನಷ್ಟು ಹೆಚ್ಚಿನ ಫಲವತ್ತತೆಯ ಕಬ್ಬುಗಳನ್ನು ನಾವು ಹೇಗೆ ಬೆಳಿಬೇಕು ಅಂತಕ್ಕಂತಹ ಮಾಹಿತಿಯನ್ನು ಒದಗಿಸಿಕೊಡ್ಲಿಕ್ಕೆ ಎಲ್ಲ ಚರ್ಚೆ ಕೂಡ ಆಗಿತ್ತು. ಅದರ ಮೇರೆಗೆ ಈಗಾಗಲೇ ಕಬ್ಬಿನ ಬೆಲೆ ಹೆಚ್ಚಳ ಆಗಲೇಬೇಕಂತ ಹೇಳ್ಬಿಟ್ಟು ರೈತರು ಈಗಾಗಲೇ ಸಾಕಷ್ಟು ಸಾರಿ ಸ್ಟ್ರೈಕ್ ಮಾಡಿದರು. ನಿಮಗೆ ಗೊತ್ತಿದೆ, ಆಲ್ರೆಡಿ ರೈತರು ಈ ಒಂದು ಕಬ್ಬಿನ ಬೆಲೆಯನ್ನು ಹೆಚ್ಚಳ ಕೂಡ ಮಾಡಿಕೊಂಡಿದ್ದಾರೆ. ಸ್ಟ್ರೈಕ್ ಅಂದರೆ ಜನಸಾಮಾನ್ಯರು ಕೂಡ ಆ ಸ್ಟ್ರೈಕ್ಗೆ ಸಪೋರ್ಟ್ ಕೊಟ್ಟರು. ಯಾಕಂದರೆ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು ನಾವು ತಿಂದು ಬದುಕ್ತಾ ಇರ್ತೀವಿ. ರೈತ ಬಿಸಿಲಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಗದೆ ಹೋದರೆ ಇನ್ನು ಉಪಯೋಗವೇನು? ಸೊ ಆತ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಗಲಿಲ್ಲ ಅಂದರೆ ಅದಕ್ಕೆ ಸರ್ಕಾರ ಕೈ ಹಿಡಿಬೇಕಾಗತ್ತೆ. ಸರ್ಕಾರವು ಕೂಡ ಕೈ ಬಿಟ್ಟರೆ ಇನ್ಯಾರು ಕೈ ಹಿಡಿಯೋರು? ಸೊ ಹೀಗಾಗಿ ಸರ್ಕಾರವನ್ನು ಕೂಡ ನಂಬಿಕೊಂಡು ಬಹಳಷ್ಟು ರೈತರು ಇರ್ತಾರೆ. ಯಾಕಂದರೆ ಮಳೆಗಾಲದಲ್ಲಿ ಬೆಳೆಗಳು ಹಾನಿ ಆಗುವಂಥದ್ದು, ಬೇಸಿಗೆ ಕಾಲದಲ್ಲಿ ನೀರೇ ಇರೋದಿಲ್ಲ, ಹೀಗಾಗಿ ಬೆಳೆಗಳು ನಾಶ ಆಗುವಂಥದ್ದು. ಇದೆಲ್ಲ ಒಂದು ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಪರಿಹಾರವನ್ನು ಕೊಟ್ಟರೆ ರೈತರಿಗೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ, ಇನ್ನೂ ಹೆಚ್ಚಿನ ಬೆಳೆಗಳನ್ನು ಬೆಳೀತಾರೆ. ಸೊ ಹೀಗಾಗಿ ಬಜೆಟ್ನಲ್ಲಿ ರೈತರಿಗೋಸ್ಕರ ಬೆಳೆ ಹಾನಿ ವಿಮೆಗೋಸ್ಕರನೂ ಕೂಡ 51 ಲಕ್ಷ ರೈತರಿಗೆ 6,213 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ.
ಹೌದು, ಮೀಸಲಿಡಲಾಗಿದೆ ಅಂದ್ರೆ ಏನು, ಈ ಸದ್ಯದಲ್ಲಿನೇ ಬಿಡುಗಡೆ ಆಗ್ತಾ ಇದೆ. ಎಷ್ಟು ರೈತರಿಗೆ? 51 ಲಕ್ಷ ರೈತರಿಗೆ. PM ಕಿಸಾನ್ ಯೋಜನೆಯಲ್ಲಿ ಕೂಡ 53,80,000 ರೈತರಿದ್ದಾರೆ. ಸೊ ಹಾಗೆ ಈ ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಂಡಿರ್ತಕ್ಕಂತಹ ರೈತರು 51 ಲಕ್ಷ ರೈತರು ನಮ್ಮ ರಾಜ್ಯದಲ್ಲಿ. ಜಂಟಿ ಸರ್ವೆ ಕೂಡ ಆಗಿದೆ. ಜಂಟಿ ಸರ್ವೆಯಲ್ಲಿ 30,000 ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿರೋದು ಕಂಡು ಬಂದಿದೆ. NDRF ಕುಸ್ಕಿ ಜಮೀನಿಗೆ 8,500ರಿಂದ 21,500 ತನಕ ಜಮಾ ಆಗ್ತಾ ಇದೆ. ಅದೇ ರೀತಿಯಾಗಿ ನೀರಾವರಿ ಭೂಮಿಗಳಿಗೆ 31,500 ತನಕ ಜಮಾ ಆಗ್ತಾ ಇದೆ. ಸೊ ಇದು ರೈತರಿಗೆ ಸಂಬಂಧಪಟ್ಟಂತಹ ಬೆಳೆ ಹಾನಿ ವಿಮೆ ಬಗ್ಗೆ ಮಾಹಿತಿಯಾಗಿತ್ತು. 6,213 ಕೋಟಿ ಹಣವನ್ನು ನಿಮಗೆ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಈ 1 ಲಕ್ಷ ಸಾಲ ಮನ್ನಾ ಆಗತ್ತಾ ಅಂತ ನೀವು ಕೇಳ್ತಾ ಇದ್ರಿ ಬಹಳಷ್ಟು ಜನರು. ಹೌದು, ಇದರ ಬಗ್ಗೆ ಬಹಳಷ್ಟು ಹಾವಳಿ ಎದ್ದಿತ್ತು. ರಾಜ್ಯ ಸರ್ಕಾರ ಬೆಳೆ ಹಾನಿ ವಿಮೆಯನ್ನು ಕೂಡ ಕೊಡ್ತಾ ಇದೆ, ಈ ಕಡೆ ಸಾಲ ಮನ್ನಾ ಮಾಡತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದ್ವು. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಬೇರೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೇನೆ 28,608 ಕೋಟಿ ಮೀಸಲಿಟ್ರೆ, ಗೃಹಜ್ಯೋತಿ ಯೋಜನೆಗೆ 10,708 ಕೋಟಿ ಮೀಸಲಿಟ್ಟಿದ್ದಾರೆ. ಹಾಗೆ ಶಕ್ತಿ ಯೋಜನೆಗೆ 5,300 ಕೋಟಿ, ಹೀಗೆ ಇಂದಿರಾ ಕಿಟ್ಗೆ 6,200 ಕೋಟಿ. ಇಷ್ಟೆಲ್ಲ ದುಡ್ಡನ್ನ ಗ್ಯಾರಂಟಿ ಯೋಜನೆಗಳಿಗೆ ಇಡುವಂತಹ ಕಾರಣಕ್ಕಾಗಿ ಇಲ್ಲಿ ಬೆಳೆ ಹಾನಿ ವಿಮೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಇದರ ಜೊತೆಗೇನೆ ಸಾಲ ಮನ್ನಾ ಮಾಡ್ತೀರಾ ಅಂತ ಕೇಳಿದ ಬಳಿಕ ಸಾಲ ಮನ್ನಾ ಏನು ಆಗೋದಿಲ್ಲ, ಆದರೆ ಬೆಳೆ ಹಾನಿ ವಿಮೆಯನ್ನು ಕೊಡ್ತೀವಿ ಅಂತ ಕನ್ಫರ್ಮ್ ಹೇಳಿದ್ರು. ಅದಾದ ಬಳಿಕ ಸ್ನೇಹಿತರೆ, ನಿಮಗೆ ಯಾವುದೇ ಬಡ್ಡಿ ಇಲ್ಲದೆ ಸಾಲ ಸೌಲಭ್ಯಗಳನ್ನು ಕೊಡ್ತಾರಂತೆ. ಈಗ ನೀವು ಪ್ರೈವೇಟ್ ಬ್ಯಾಂಕು ಅಥವಾ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಹೋದರೆ ನಿಮ್ಮ ವೇತನದ ರಸೀತಿ ಕೇಳ್ತಾರೆ. ಸೊ ಆ ಒಂದು ರಸೀತಿ ನಿಮ್ಮ ಹತ್ರ ಇರೋದಿಲ್ಲ. ಯಾಕಂದರೆ ಸ್ಯಾಲರಿ ಸ್ಲಿಪ್ಪು ನಿಮ್ಮ ಹತ್ರ ಗೋರ್ಮೆಂಟ್ ನೌಕರಿ ಇದ್ದರೆ ಮಾತ್ರ ಕೊಡುವಂಥದ್ದು, ಅಥವಾ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಕೊಡ್ತಾರೆ ಹೊರತು ಬಡ ವ್ಯಾಪಾರಸ್ಥರು ಅಥವಾ ರೈತರಿಗೆ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ದುಡ್ಡನ್ನು ಕೊಡೋದಿಲ್ಲ. ಸೊ ಹೀಗಾಗಿ ಸರ್ಕಾರ ಏನು ಮಾಡಿದೆ, ಈಗಾಗಲೇ 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ಸಾಲವನ್ನು ಕೊಡುವಂತಹ ಯೋಜನೆ ಜಾರಿ ತರ್ತಾ ಇದೆ. ಯಾವುದೇ ಬಡ್ಡಿ ಇಲ್ಲ. ನೇರವಾಗಿ ನೀವು 2 ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡ್ರೆ ಎಷ್ಟು ಟೈಮ್ ಬೇಕು? 2 ರಿಂದ 3 ವರ್ಷ ಟೈಮ್ ತೆಗೆದುಕೊಳ್ಳಬಹುದು. ಆ ಒಂದು ಸಮಯದ ಒಳಗಾಗಿ 2 ಲಕ್ಷ ರೂಪಾಯಿ ನೀವು ತೀರಿಸಬೇಕಷ್ಟೇ. ನೀವು ಅದರ ಮೇಲೆ ಏನು 1 ರೂಪಾಯಿನೂ ತುಂಬುವಂತೇನಿಲ್ಲ. ಅದಕ್ಕೆ ಅಪ್ಲೈ ಮಾಡುವಾಗ ಏನು ಖರ್ಚು ವೆಚ್ಚ ಆಗಿರುತ್ತೋ ಅದೇ ಫೈನಲ್ಲು. ಸೊ ಇಷ್ಟು ದುಡ್ಡನ್ನು ನೀವು ಪಡ್ಕೊಂಡು ಯಾವುದೇ ಬಡ್ಡಿ ಇಲ್ಲದೆ ಸಾಲವನ್ನು ನೀವು ತೀರಿಸಬಹುದು. ಬಡ್ಡಿ ಇರದೇ ಇರುವಂತಹ ಕಾರಣಕ್ಕಾಗಿ ನಿಮಗೊಂದು ಅಷ್ಟು ಪ್ರೆಷರ್ ಅಂತೂ ಬೀಳೋದೇ ಇಲ್ಲ. ಎಷ್ಟು ದುಡ್ಡು ಪಡ್ಕೊಂಡಿರ್ತೀರಿ ಒಟ್ಟಾರೆಯಾಗಿ ಆ ದುಡ್ಡನ್ನು ಉಪಯೋಗ ಮಾಡ್ಕೊಳ್ಬಹುದು, ಅಥವಾ ಎಲ್ಲಾದರೂ ಹೂಡಿಕೆ ಮಾಡಿ ಅದನ್ನು ಮರುಪಾವತಿ ಮಾಡಿದ್ರೆ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಸಾಲವನ್ನು ಒದಗಿಸಿ ಕೊಡ್ತಾರೆ. ಹೀಗಾಗಿ ಸರ್ಕಾರದಿಂದ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಈಗಾಗಲೇ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಬಡ ರೈತರು ಹಾಗೂ ಹೀಗೂ ಅಂತ ಹೇಳಿದ್ರೆ 55 ಲಕ್ಷದವರೆಗೂ ಕೂಡ ಸಿಗಬಹುದು. ಆದರೆ ಇನ್ನೂ ಹೆಚ್ಚಿನ ರೈತರಿಗೆ ನಾವು ಸಾಲವನ್ನು ಕೊಡ್ತೀವಿ ಬಡ್ಡಿ ಇಲ್ಲದೆ. ತಗೊಳ್ಳಪ್ಪ, ನೀನು ಯೂಸ್ ಮಾಡ್ಕೊ, ನನಗೆ ವಾಪಸ್ ಕೊಟ್ಟರೆ ಸಾಕು, ಬಡ್ಡಿ ಏನು ಕೊಡುವಂಥದ್ದು ಬೇಡ ಅಂತ ಸರ್ಕಾರ ಹೇಳ್ತಾ ಇದೆ. ಇದಕ್ಕಿಂತ ಬೆಸ್ಟ್ ಆಪ್ಷನ್ ಬೇಕಾ? ನಾನು ಮೊದಲಿಂದಾನು ಇದನ್ನೇ ಹೇಳ್ತಾ ಇದ್ದೀನಿ, ಫ್ರೀ ಆಗಿ ಕೊಡೋದನ್ನು ಬಿಟ್ಟು ಈ ರೀತಿಯಾಗಿ ಒಮ್ಮೆಲೆ ಸರ್ಕಾರದಿಂದ ಜನರಿಗೆ ಕೊಟ್ಟು ಅದನ್ನು ವಾಪಸ್ ಕೊಟ್ಟರು ಸಾಕೆ. ಅದಕ್ಕಿಂತ ಹೆಚ್ಚಿನ ದುಡ್ಡೇನು ಸರ್ಕಾರಕ್ಕೆ ಕೊಡಬಾರ್ದು. ಅದರ ಜೊತೆಗೆ ಸರ್ಕಾರ ಫ್ರೀ ಆಗಿನೇ ಕೊಡಬಾರ್ದು. ಯಾಕಂದರೆ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ ಫ್ರೀಯಾಗಿ ಕೊಟ್ಟರೆ. ಈಗ ಈ ಗ್ಯಾರಂಟಿ ಯೋಜನೆಗಳಿಂದ ಸಾಲ ಮಾಡ್ಕೊಂಡು ಬಿಟ್ಟಿದೆ. ಈ ಹಿಂದೆ ಎಂದೂ ಆಗದಿರುವಂತಹ ಸಾಲ ಈ ಸಮಯದಲ್ಲಿ ಸಿದ್ದರಾಮಯ್ಯನವ್ರು ಮಾಡ್ಕೊಂಡಿದ್ದಾರೆ. ಹೈಯೆಸ್ಟ್ ಸಾಲವನ್ನು ಮಾಡಿರ್ತಕ್ಕಂತಹ CM ಯಾರಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ CM ಸಿದ್ದರಾಮಯ್ಯನವರ ಹೆಸರು ಬರುತ್ತೆ. ಹೀಗಾಗಿ ಬೆಲೆಗಳ ಏರಿಕೆ ಆಗ್ತವೆ. ಸಾಲ ಮುಟ್ಟಿಸ್ಬೇಕಲ್ವಾ? ಆ ಸಾಲ ಮುಟ್ಟಿಸ್ಬೇಕಂದ್ರೆ ಜನರಿಂದನೇ ತೆರಿಗೆ ದುಡ್ಡು ಬರಬೇಕು, ಬೆಲೆ ಏರಿಕೆ ಆಗ್ತವೆ. ಇದೆಲ್ಲವೂ ಕೂಡ ಅನುಭವಿಸೋದು ನಾವೇ. ಹೀಗಾಗಿ ಎಷ್ಟು ಕೊಡಬೇಕು, ಅದಕ್ಕೆ ಲಿಮಿಟ್ ಇರಬೇಕಂತ ನಾನು ಹೇಳೋದಷ್ಟೇ. ಈಗ ಈ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಾಲ ಮನ್ನಾ ಆಗೋದಿಲ್ಲ, ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ. 83 ಲಕ್ಷದ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇದೆ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗಿದ್ರೆ ಈ ವಿಷಯವನ್ನು ಎಲ್ಲ ರೈತರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.